ಬೆಂಗಳೂರು ಉತ್ತರಕ್ಕೆ ಡಿವಿಎಸ್ಗೆ ಟಿಕೆಟ್ ಮಿಸ್ ಆಗಿದೆ. ಇತ್ತ ಶೋಭಾ ಕರಂದ್ಲಾಜೆ ಅವರಿಗೆ ಲಕ್ ಕುಲಾಯಿಸಿದೆ. ಅಸಮಾಧಾನಿತ ಸದಾನಂದ ಗೌಡ ನಿವಾಸಕ್ಕೆ ಶೋಭಾ ಕರಂದ್ಲಾಜೆ ಭೇಟಿ ನೀಡಿದ್ದಾರೆ. ಸದಾನಂದ ಗೌಡ್ರನ್ನ ನಾನು ವಿದ್ಯಾರ್ಥಿನಿ ಇದ್ದಾಗಿಂದ ಕೂಡ ನೋಡಿದ್ದೇನೆ. ಇಂದು ಅವರ ಹುಟ್ಟುಹಬ್ಬ ಹಿನ್ನೆಲೆ ಅವರಿಗೆ ಶುಭಾಶಯ ಕೋರೋದಕ್ಕೆ ಬಂದಿದ್ದೇನೆ ಅಂತ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದಾರೆ. ಈಗಾಗಲೇ ಬೆಂಗಳೂರು ಉತ್ತರದ ಟಿಕೆಟ್ ಅನ್ನ ಶೋಭಾ ಕರಂದ್ಲಾಜೆ ಅವರು ಗಿಟ್ಟಿಸಿಕೊಂಡಿದ್ದಾರೆ. ಸದಾನಂದ ಗೌಡರಿಗೆ ಸಿಗಬೇಕಾಗಿದ್ದಂತಹ ಬೆಂಗಳೂರು ಉತ್ತರದ ಟಿಕೆಟ್ ಶೋಭಾ ಕರಂದ್ಲಾಜೆ ಅವರಿಗೆ ಸಿಕ್ಕಿದೆ. ಸದಾನಂದ ಗೌಡರಿಗೆ ಕೊಡಲಾಗಿದೆ. ಶೋಭಾ ಕರಂದ್ಲಾಜೆ ಅವರಿಗೆ ಮಣೆ ಹಾಕಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಈಗ ಡಿವಿಎಸ್ ಮನೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಎಲ್ಲ ಗೌರವ ಕೂಡ ಸಿಗುತ್ತೆ ಅಂತ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಅವರ ಕ್ಷೇತ್ರವನ್ನ ನನಗೆ ಬಿಟ್ಕೊಟ್ಟಿದ್ದಾರೆ, ಮುಂದೆ ಅವರಿಗೆ ಅಧಿಕಾರ ಸಿಗ್ಲಿ. ಸದಾನಂದ ಗೌಡರ ಭೇಟಿ ಬಳಿಕ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸದಾನಂದ ಗೌಡರು ನಮ್ಮೂರು ಪುತ್ತೂರಿನಿಂದ ರಾಜಕೀಯವನ್ನು ಆರಂಭ ಮಾಡಿದರು. ಅವರು ವಕೀಲರಿದ್ದಾಗ ನಾವು ನೋಡಿದ್ವಿ. ನಾನು ಸ್ಟೂಡೆಂಟ್ ಆಗಿದ್ದೆ. ಅವರು MLA ಆದಾಗ ಪುತ್ತೂರಿನಿಂದ ನಾವು ನೋಡಿದ್ವಿ. ಅವರ ಹೋರಾಟವನ್ನು ನೋಡಿದ್ವಿ. ಅವರು ದಕ್ಷಿಣ ಕನ್ನಡದಲ್ಲಿ MP ಆದಾಗ ನೋಡಿದ್ವಿ. ಉಡುಪಿ ಚಿಕ್ಕಮಗಳೂರಲ್ಲಿ MP ಆದಾಗ ನಾವು ನೋಡಿದ್ವಿ. ಬೆಂಗಳೂರಲ್ಲೂ ನೋಡಿದ್ವಿ. ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡೋದನ್ನು ಕೂಡ ನಾವು ನೋಡಿದ್ದೀವಿ. ಇವತ್ತು ಅವರ ಕ್ಷೇತ್ರದಲ್ಲಿ ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ಅವರ ಆಶೀರ್ವಾದವನ್ನು ಕೇಳಬೇಕು. ಅವರಿಗೂ ದೇವರು ಒಳ್ಳೆಯದನ್ನು ಮಾಡಬೇಕು. ಆಯುರಾರೋಗ್ಯವನ್ನು ಬರುವಂಥ ದಿನದಲ್ಲಿ ಅಧಿಕಾರವನ್ನು ಕೂಡ ಅವರಿಗೆ ಕೊಡಬೇಕನ್ನುವಂಥ ಪ್ರಾರ್ಥನೆಯನ್ನು ನಾವೆಲ್ಲರೂ ಸೇರಿ ಮಾಡಿದ್ದೀವಿ. ಒಳ್ಳೆಯದಾಗಲಿ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರಕ್ಕೆ ಮತ್ತು ನರೇಂದ್ರ ಮೋದಿಯವರಿಗೆ ಬೆಂಬಲವನ್ನು ಕೊಟ್ಟು ಕರ್ನಾಟಕದ JDS ಕೂಡ ನಮಗೆ ಸಹಕಾರವನ್ನು ಕೊಡ್ತಾ ಇದೆ, ಬೆಂಬಲವನ್ನು ಕೊಡ್ತಾ ಇದೆ. ದೇವೇಗೌಡರು, ಕುಮಾರಸ್ವಾಮಿ ಅವರು, ರೇವಣ್ಣ ಅವರು ಎಲ್ಲರೂ ಕೂಡ ಪ್ರಧಾನಿಯವರನ್ನು, ಅಮಿತ್ ಶಾ ಅವರನ್ನು ಭೇಟಿ ಮಾಡಿ NDAಗೆ ಜೊತೆ ನಾವು ಸೇರ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಒಟ್ಟಿಗೆ ಬಂದಿದ್ದಾರೆ. ಅವರ ಸೀಟು ಇನ್ನೂ ಅನೌನ್ಸ್ ಆಗಬೇಕು. ಆದರೆ ದಾಸರಹಳ್ಳಿಯಲ್ಲಿ, ಯಶವಂತಪುರದಲ್ಲಿ JDS ಬಹಳ ಪ್ರಬಲ ಸ್ಪರ್ಧೆಯನ್ನು ನಮಗೆ ಕಳೆದ ಬಾರಿ ಕೊಟ್ಟಿತ್ತು. ಈ ಬಾರಿ ಜವರೇಗೌಡರು 1,25,000ದಷ್ಟು ಮತವನ್ನು ಕೂಡ ಯಶವಂತಪುರದಲ್ಲಿ ತಗೊಂಡಿದ್ದರು. ಅದಕ್ಕಾಗಿ ಅವರ ಮನೆಗೆ ಕೂಡ ಭೇಟಿ ಕೊಟ್ಟು ಅವರ ಸಹಕಾರವನ್ನು ಕೂಡ ನಾವು ಕೇಳ್ತಾ ಇದ್ದೀವಿ. ಎಲ್ಲರೂ ನಮ್ಮ ಜೊತೆ ಬರಬೇಕು. ನರೇಂದ್ರ ಮೋದಿಯವರನ್ನು ಮತ್ತೊಂದು ಬಾರಿ, 3ನೇ ಬಾರಿ ಪ್ರಧಾನಿ ಮಾಡೋದಕ್ಕೆ ಅವರ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ಅವರೆಲ್ಲರೂ ಸೇರಿ ಒಟ್ಟು ಸೇರಿದರೆ ಭಾಳ ದೊಡ್ಡ ಅಂತರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಸಂಸದರಾದಕ್ಕೆ ಸಾಧ್ಯ